ಬಿಎಸ್ ಯಡಿಯೂರಪ್ಪ ಕರ್ನಾಟಕದ ನಂಬರ್ 1 ಭ್ರಷ್ಟ ಸಿಎಂ ಅಂತ ಅಮಿತ್ ಶಾ ಕೊಟ್ಟಿದ್ದಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಟ್ವೀಟ್ ಮುಖಾಂತರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಸತ್ಯವನ್ನೇ ಹೇಳಿದ್ದಾರೆ. ಈ ಮೂಲಕ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ನಮಗೆ ದೊಡ್ಡ ಗಿಫ್ಟ್ ನೀಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಬಿಎಸ್ವೈ ಭ್ರಷ್ಟಾಚಾರಿ ಅಂತ ಅಮಿತ್ ಶಾ ಹೇಳಿಕೆ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಿಗೆ ಟ್ವಿಟರ್ನಲ್ಲೇ ರಾಹುಲ್ ಈ ರೀತಿಯಾಗಿ ತಿವಿದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಸತ್ಯ ಹೇಳಿದ್ದಾರೆ. ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ರೆಡಿ ಆಗ್ತಾ ಇರುವಂತ ನಮಗೆ ಇದು ದೊಡ್ಡ ಗಿಫ್ಟ್. ಅಮಿತ್ ಶಾ ನಮಗೆ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರನ್ನ ಭ್ರಷ್ಟ ಅನ್ನೋ ಮೂಲಕ ನಮಗೆ ಒಂದು ರೀತಿ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಅವರು ನಾವು ಮಾಡ್ತಾ ಇದ್ದಂತಹ ಆರೋಪಕ್ಕೆ ಪೂರ್ವಕವಾಗಿ ಅವರು ಕೂಡ ಮಾತನಾಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ತಾವು ಮಾಡಿರುವಂತ ಟ್ವೀಟ್ ನಲ್ಲಿ. ಅಲ್ಲಿ ಟ್ವೀಟ್ ಮಾಡಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಅಫಿಷಿಯಲ್ ಟ್ವಿಟರ್ ಅಕೌಂಟ್ನಿಂದ ಮಾಡಿರುವಂತಹ ಟ್ವೀಟ್ ಇದು. ಇವತ್ತು ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ನೌ ದಟ್ ದ ಬಿಜೆಪಿ ಐಟಿ ಸೆಲ್ ಹ್ಯಾಸ್ ಅನೌನ್ಸ್ಡ್ ಕರ್ನಾಟಕ ಎಲೆಕ್ಷನ್ಸ್, ಅಲ್ಲಿ ಎಲೆಕ್ಷನ್ ಅನೌನ್ಸ್ ಆಗಿರೋದು ವಿಚಾರಕ್ಕೆ ಸಂಬಂಧಪಟ್ಟದ್ದನ್ನು ಕೂಡ ಹೇಳಿದ್ರು ಬಿಜೆಪಿ ಐಟಿ ಸೆಲ್ ಅನ್ನುವಂಥ ರೀತಿಯಲ್ಲಿ. ಹಾಗೆ ಇನ್ನೊಂದು ಕಡೆ ಗಿಫ್ಟೆಡ್ ಅಸ್ ಅನ್ನುವಂಥದ್ದು ಕೂಡ ಇದೆ. ಅದು ಅಮಿತ್ ಶಾ ಅವರು ಕೊಟ್ಟಿರುವಂಥ ಹೇಳಿಕೆಗೆ ಸಂಬಂಧಪಟ್ಟಂತೆ. ಗಿಫ್ಟೆಡ್ ಟು ಅಸ್ ಬೈ ದ ಬಿಜೆಪಿ ಪ್ರೆಸಿಡೆಂಟ್ ಅವರ್ ಕ್ಯಾಂಪೇನ್ ಇನ್ ಕರ್ನಾಟಕ ಇಸ್ ಆಫ್ ಅನ್ನುವಂಥದ್ದನ್ನು ಹೇಗೆ ಮುಂದುವರಿಯುತ್ತೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಅವರು ಟ್ವೀಟ್ನಲ್ಲಿ ಹೇಳಿದ್ದಾರೆ. ಒಂದು ರೀತಿ ಬಿಜೆಪಿಗೆ ಇದು ಮುಜುಗರ ತಂದಿರುವಂಥ ಪ್ರಸಂಗ. ಯಾಕಂತ ಅಂದರೆ ಅಮಿತ್ ಶಾ ಅವರು ಕೊಟ್ಟಿರುವಂತಹ ಬಾಯಿ ತಪ್ಪಿನಿಂದ ಕೊಟ್ಟಂಥ ಸ್ಟೇಟ್ಮೆಂಟ್ ಏನಿತ್ತು, ಅವ್ರು ಬಾಯಿ ತಪ್ಪಿನಿಂದ ಕೊಟ್ಟಂಥ ಸ್ಟೇಟ್ಮೆಂಟನ್ನೇ ಇಲ್ಲಿ ತನಕನೂ ಕೂಡ ಕಾಂಗ್ರೆಸ್ ಹಾಗೆ JDS ಅವರು, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ CM ಜೊತೆಗೆ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಂಥ ಆರೋಪ ಕೂಡ ಇವತ್ತು ಅಮಿತ್ ಶಾ ಅವರು ಬಾಯಿ ತಪ್ಪಿ ಕೊಟ್ಟಲ್ಲ ಆ ಹೇಳಿಕೆಯನ್ನೇ. ಇಲ್ಲಿ ಯಡಿಯೂರಪ್ಪನವರೇ ಕಡು ಭ್ರಷ್ಟ, ರಾಜ್ಯ ಕಂಡಂಥ ಅತ್ಯಂತ ಭ್ರಷ್ಟ CM ಅವರು. ಈ ಹಿಂದೆ CM ಆಗಿದ್ದಂಥ ಸಂದರ್ಭದಲ್ಲಿ ಅವರು ಪಕ್ಕದಲ್ಲಿ ಕೂರಿಸ್ಕೊಂಡು ನಮ್ಮ ಮೇಲೆ ಇವರೆಲ್ಲ ಬೆರಳು ತೋರಿಸ್ತಾರಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ರಲ್ಲ, ಅದಕ್ಕೆ ತಕ್ಕಂತೆ ಇವತ್ತು ಅಮಿತ್ ಶಾ ಅವರು ಕೊಟ್ಟಿರುವಂಥ ಈ ಬಾಯಿ ತಪ್ಪು ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ಈಗೆಲ್ಲರೂ ಕೂಡ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಯ ವಿರುದ್ಧವಾಗಿ ಟೀಕೆ ಮಾಡೋದಕ್ಕೆ, ಅಮಿತ್ ಶಾ ಅವರನ್ನು ಗೇಲಿ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಯಡಿಯೂರಪ್ಪನವರನ್ನು ಗೇಲಿ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ.